ಹಲೋ 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 ಸರ್ ಕೇಳಿಸ್ತಾ ಇದೆಯಾ ಸರ್? ಕೇಳಿಸ್ತಾ ಇದೆ. ಯಾರು ಮಾತಾಡೋದಣ್ಣ? ಇಲ್ಲಿಂದ ಎಲೆಕ್ಟ್ರಾನಿಕ್ ಸಿಟಿಯಿಂದ ಶ್ಯಾಮ್ ಕುಮಾರ್ ಅಂತ ಚಾಲಗಾಂವ್ ಸರ್. ಹಾಂ ಹೇಳಿ ಅಣ್ಣ, ನಮಸ್ಕಾರ. ಶ್ಯಾಮ್ ಕುಮಾರ್ ಅಣ್ಣ ಹೇಳಿ. ಅದು ಇದು ನಮ್ಮ ಗಾಡಿದು ಪರ್ಮಿಟ್ ಮಾಡಿಸ್ಬೇಕಾಗಿತ್ತಣ್ಣ, DL ಪರ್ಮಿಟ್. ಅದು ಏನಾಗಿತ್ತಂದ್ರೆ 3 ವರ್ಷ ಆಯ್ತು ಗಾಡಿ ತಗೊಂಡು. ಒಬ್ರು HSR ಲೇಔಟ್ ಅಲ್ಲಿ ಆನಂತ್ ಅಂತ ಇದ್ರಲ್ಲ, ಅವರು ತೀರೋಗಿದ್ರು. ಹಾಂ ಕಾಸೆಲ್ಲ ಕೊಟ್ಟಿದ್ರು, ಅವರು ಮನೆಯೆಲ್ಲ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ. ಏನ್ ಮಾಡಿದ್ದಾರೆ, ಎಲ್ಲಿ ಕೊಟ್ಟಿದ್ದಾರೆ, ಹೆಂಗ್ ಮಾಡ್ಬೇಕಂತ ಇಲ್ಲ. ಅಲ್ಲ ಇವಾಗ ನಾನು ಕೇಳೋದು ಏನು ಗೊತ್ತಾ, ಹಾ ನೀವು ತಗೊಂಡಾಗ ಡೀಲರ್ ಹತ್ರ ತಗೊಂಡಿತ್ತಾನೆ ಗಾಡಿ? ಹಾ ಡೀಲರ್ ಹತ್ರ ತಗೊಂಡಿದ್ರು. ಅವರು ಏನಾಗಿತ್ತಂದ್ರೆ, ನಂದು ನಮ್ಮ ಏರಿಯಾದಲ್ಲಿ 68 ಇತ್ತು ಪಿನ್ ಕೋಡ್. ಅದು ಹೊಸದಾಗಿ 11560-144 ಚೇಂಜ್ ಆಯ್ತು. ಆನೆಕಲ್ ತಾಲೂಕ್ ಅಂತ ಬಂತು ಅದು ಆಧಾರ್ ಕಾರ್ಡ್ ಅಲ್ಲಿ. ಅವ್ರೇನ್ ಮಾಡವ್ರೆ, ಇದು ನಿಮ್ಗೆ 59 ಅಲ್ಲಿ ರಿಜಿಸ್ಟರ್ ಮಾಡಿದ್ರೆ ನಿಮ್ಗೆ ಪರ್ಮಿಟ್ ಅದೇ ಬಂದ್ಬಿಡುತ್ತೆ ಅಂತ ಹೇಳಿದ್ರು. ಸರಿ ಸರ್, ಎಲ್ಲಾದ್ರೂ ಮಾಡ್ಕೊಡಿ ನನ್ಗೆ, ನಾನು ಹೊಸದಾಗಿ ಬರ್ತಾ ಇದ್ದೀನಲ್ಲ ಇದಕ್ಕೆ. ನಮ್ ತಾಯಿ ತೀರೋಗಿದ್ರು, ಸ್ವಲ್ಪ ಡಿಪ್ರೆಷನ್ ಇದೆಲ್ಲ, ಅದು ಅಂಗಡಿ ಎಲ್ಲ ದೋಸ ಆಗಿ ಇದೆಲ್ಲ ಆಗಿತ್ತು ನಮ್ದು. ಸ್ವಲ್ಪ ಪ್ರಾಬ್ಲಮ್, ಮೆಡಿಕಲ್ ಸೈಕಾಟ್ರಿಕ್ ಸ್ವಲ್ಪ ಪ್ರಾಬ್ಲಮ್ ಎಲ್ಲ ಆಗಿತ್ತು ನನ್ಗೆ. ಅಪ್ಪ ನಾನೇನ್ ಮಾಡ್ದೆ, ಸರಿ ಆಯ್ತು ಸರ್ ಅಲ್ಲಿ ಹೋದಿ. ಗಾಡಿ ತಗೊಂಡು 5 ತಿಂಗಳಾದ್ಮೇಲೆನೆ ಅವರು ಅಲ್ಲಿ ರಿಜಿಸ್ಟ್ರೇಷನ್ ಮಾಡಕ್ಕೆಲ್ಲ ಆಗಲ್ಲ ಅಂತ ಹೇಳಿ ಮತ್ತೆ 01ಗೆ ರಿಜಿಸ್ಟ್ರೇಷನ್ ಮಾಡಿಕೊಟ್ರು ಗಾಡಿ. ಅದಾದ್ಮೇಲೆ ಅವರು ಈ ಒಂಥರ ಮಾತಾಡೋದು. ನಾನ್ ಮ್ಯಾನೇಜರ್ ಅಪ್ಪ, ರಾಜು ಅಂತ ಇದ್ದಾರಲ್ಲ ಕಾರ್ಯಪಾಳ್ಯದಲ್ಲಿ, ಅವರೊಬ್ರು ತಾತಪ್ಪ ಹತ್ರ ಇದೆಲ್ಲ ಮಾಡಿಸಿ ಅವ್ರ ಕೈಯಲ್ಲೂ ಆಗಿಲ್ಲ. 3 ವರ್ಷದಿಂದ ಮಾಡ್ಕೊಡ್ತೀನಿ ಅಂತ ಹೇಳಿ ಅವ್ರು ಕೊಟ್ಟೇ ಇಲ್ಲ ಅವರು. ಅಲ್ಲಲ್ಲ, ನಾನ್ ಕೇಳೋದೇನ್ ಗೊತ್ತಾ, ಇವಾಗ ನಿಮ್ದು ಅಡ್ರೆಸ್ ಎಲ್ಲ ಎಲ್ಲಿದೆ ಆಧಾರ್ ಅಲ್ಲಿ? ಇಲ್ಲಿ ವಿಟ್ಸಂದ್ರಾಜೆ ಇದೆ ಸರ್. ಓಕೆ, ಮತ್ತೆ DL ಬ್ಯಾಡ್ಜ್ ಇದೆಯಾ? ಬ್ಯಾಡ್ಜ್ ಇದೆ ಸರ್. ಬ್ಯಾಡ್ಜ್ ರನ್ನಿಂಗ್ ಇದೆಯಾ? ರನ್ನಿಂಗ್ ಇದೆ. ಓಕೆ ಸರಿ, ಯಾವ್ದಕ್ಕೂ ನನ್ಗೆ ವಾಟ್ಸಪ್ ಮಾಡಿ, ನಾನು ಚೆಕ್ ಮಾಡ್ತೀನಿ. ಒಂದು ಎರಡನೇದು ನಾನು ಕೇಳ್ತಾ ಇರೋದು, ಡೀಲರ್ ಹತ್ರ ನೀವು ಗಾಡಿ ತಗೊಂಡಾಗ ಅವ್ನು ಪರ್ಮಿಟ್ ಹಾಕೊಡ್ತೀನಿ ಅಂತ ಹೇಳಿದ್ನಾ? ಹೇಳಿದ್ರು. ಸರಿ, ಆಮೇಲೆ ನೀವು ಅಮೌಂಟ್ ಕೊಟ್ಟಿದ್ದೀರಾ? ಕೊಟ್ಟಿದ್ದೀನಿ. ಅಮೌಂಟ್ ಕೊಟ್ಮೇಲೆ ಅವನು ಹಾಕೊಟ್ಟಿಲ್ಲ? ಅವನು ಇರೋದು ಎಲ್ಲಿ ಡೀಲರು? ಡೀಲರ್ ಅಂದ್ರೆ ಇದು ಅಂಬಾ ಶೋರೂಮ್ ಇಂದಾನೇ ತಗೊಂಡೆ ಗಾಡಿ ನಾನು. ನೀವು ಶೋರೂಮ್ ಇಂದ? ಶೋರೂಮ್ ಇಂದ. ಓಕೆ. ಶೋರೂಮ್ ಇಂದ ತಗೊಂಡ್ರಿ. ಶೋರೂಮ್ ಅಲ್ಲಿ ಹೇಳ್ಕೊಟ್ರ? ನೀವು ಶೋರೂಮ್ ಅವರು ಹೇಳಿದ್ರು ಪರ್ಮಿಟ್ ಹಾಕೊಡ್ತೀವಿ ಅಂತ? ರಾಜು ಅಂತ ಮ್ಯಾನೇಜರ್ ಇದ್ರಲ್ಲ, ಅವರೇ ಹಾಕೊಡ್ತೀನಿ ಅಂತ ಹೇಳಿದ್ರು. ಓಕೆ. ಆಮೇಲೆ ಆಗಿರ್ಲಿಲ್ಲ ಅವ್ರ ಕೈಯಲ್ಲಿ. ಅವ್ರ ನಂಬರ್ ಇದೆಯಾ ನಿಮ್ಮ ಹತ್ರ? ಇದೆ ಸರ್. ಅವ್ರ ನಂಬರ್ ಕಳಿಸಿ. ಮತ್ತೆ ಅವರ ನಿಮ್ದು RC ಕಾರ್ಡ್ ಕಳಿಸಿ. ಓಕೆ ಸರ್. ಯಾಕಂದ್ರೆ ನಾನು ಅವ್ರ ಹತ್ರ ಮಾತಾಡ್ತೀನಿ. ಇನ್ನೊಂದು ವಿಚಾರ ಏನಂದ್ರೆ, ಇವತ್ತು ಬೇಡ ಪಾಪ, ಯಾರೇ ಇರ್ಲಿ, ಅವ್ರು ತಪ್ಪು ಮಾಡಿದಾರೋ ಇಲ್ಲೋ ಪ್ರಶ್ನೆ ಬೇರೆ. ಇವತ್ತು ಭಾನುವಾರ. ಹೌದು. ನಾಳೆ ನನಗೆ ಬೆಳಿಗ್ಗೆ ಮಧ್ಯಾಹ್ನ 12 ಗಂಟೆಗೆ ನೀವು ಕಾಲ್ ಮಾಡಿದ್ರೆ ನಾನು ಅವ್ರಿಗೆ ಕಾಲ್ ತಗೊಂತೀನಿ. ಕಾಲ್ ತಗೊಂಡು ಏನಿದು ವಿಚಾರ ಎತ್ತ ಅಂತ ಕೇಳ್ತೀನಿ. ಬಟ್ ನೀವು ಯಾರ ಹತ್ರ ಕಾಸು ಕೊಟ್ಟಿದ್ದೀರೋ ಪ್ರಶ್ನೆ ಬೇರೆ. ಇವ್ರು ಹಾಕೊಡ್ತೀನಿ ಅಂತ ಹೇಳಿದ್ಮೇಲೆ ಹಾಕೊಡ್ಬೇಕು. ಇವ್ರು ಇನ್ನೊಬ್ಬರ ಹತ್ರ ಕಳ್ಸಿದ್ರ ನಿಮ್ಗೆ, ಅಲ್ಲಿಗೆ ಹೋಗಿ ಕಾಸು ಕೊಡಿ ಅವ್ರು ಮಾಡ್ತಾರೆ ಅಂತ? ಇಲ್ಲ, ಅವರು ಒಬ್ರು ತಾತಪ್ಪ ಹತ್ರ ಕಳ್ಸಿದ್ರು. ಅವರು ಏನು ಆಗಲ್ಲ ಅಂತ 10,000 ರೂಪಾಯಿ ಅಡ್ವಾನ್ಸ್ ಇಸ್ಕೊಟ್ರು. 3 ವರ್ಷದಿಂದ ಮಾಡ್ತಾನೆ ಇರ್ಲಿಲ್ಲ. ನಾನು ಒಂದ್ಸಲ ಹೋಗಿ, ಇಲ್ಲ ಅಣ್ಣ ನಮ್ಮ ಇದು ಅಮೌಂಟ್ ವಾಪಸ್ ಕೊಡಿ ಅಂತ ಕೇಳಿದ್ದೆ. ಅವ್ರು ಅದೇ ಇದು ಸಾಕಂತದ್ದು. ಏನು ಇರ್ಲಿಲ್ಲ, ಅಮೌಂಟ್ ವಾಪಸ್ ಕೊಟ್ಟು ಆಯ್ತಪ್ಪ ನೀವು ಬೇರೆ ಕಡೆ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರು. ಅದಾದ್ಮೇಲೆ ನಾನು HSR ಹೋಟೆಲ್ ಹೋಗಿ ಅವರು ಆನಂದ್ ಅವರ ಅವರು ಅಡ್ರೆಸ್ ಎಲ್ಲ ಪೇಪರ್ ಎಲ್ಲ ಈಸ್ಕೊಂಡಿದ್ರು. ಈ 20,000 ಅಡ್ವಾನ್ಸ್ ಈಸ್ಕೊಂಡಿದ್ರು ನಮ್ಮ ಹತ್ರ. ಏನಕ್ಕ? ಇದು DL ಪರ್ಮಿಟ್ಗ ಟ್ರಾನ್ಸ್ಫರ್ ಪರ್ಮಿಟ್ಗ? ಎರಡಲ್ಲಿ ಯಾವ್ದಾದೊಂದು ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಅವರು. ನಾನು ನಂಬ್ಕೊಂಡು ಕೊಟ್ಟೆ ಅವ್ರಿಗೆ. ಕೊಟ್ಟು ಅವರು ಸ್ವಲ್ಪ ಹುಷಾರಿಲ್ಲ, ಮಾರನೇ ಒಂದ್ ವಾರ ಬಿಟ್ಟು ಫೋನ್ ಮಾಡಿ ಅಂದ್ರೆ 1 ವಾರ ಬಿಟ್ಟು ಫೋನ್ ಮಾಡಿ ಹುಷಾರಿಲ್ಲಪ್ಪ. ಹೋಗ್ದು ನೋಡಿದ್ರೆ ಹೌದು ಹುಷಾರೇನು ಇರ್ಲಿಲ್ಲ ಅವ್ರಿಗೆ. ಇದಕ್ಕೆ ಆಯ್ತು ಒಂದು
6 ತಿಂಗಳಾಗಿದೆ. ಓಕೆ, ಆಮೇಲೆ ಆಮೇಲೆ ಅವರು ತೀರ್ಕೊಂಡ್ರು ಅವರು. ಅಯ್ಯಯ್ಯೋ. ಹಾ ತೀರ್ಕೊಂಡು ಅವ್ರು ಹೋದ್ರೆ ಅವರು ಒಬ್ರು ಮಗಳು ಪ್ರಿಯಾಂಕಾ ಅಂತ ಒಂದು ಮಗಳು ಮಾತ್ರ ಇದ್ದಿದ್ದು. ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಡಾಕ್ಯುಮೆಂಟ್ಸ್ ಎಲ್ಲ ಹುಡುಕಿ ನಮ್ಮ ಆಸ್ತಿ ಕಾರ್ಡ್ ಮಾತ್ರ ವಾಪಸ್ ಕೊಟ್ರು ಅವ್ರು ಎಲ್ಲೆಲ್ಲೋ ಹುಡುಕಿ 1 ವಾರ ಆದ್ಮೇಲೆ ವಾಪಸ್ ಕೊಟ್ರು ಹಣ ಅಂತ. ಮತ್ತೆ ಅವ್ರು ಖಾಲಿ ಮಾಡ್ಕೊಂಡು ಹೋದ್ರು ಅವರು. ಅವರು ಅಲ್ಲಿಲ್ಲ ಹಂಗಾದ್ರೆ ಇವಾಗ ಅವ್ರ ಮಕ್ಕಳು ಇಲ್ಲ? ಇಲ್ಲ ಅವ್ರು ಇಲ್ಲ, ಮಕ್ಕಳು ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ಅವರು ಎಜುಕೇಶನ್ ಮಾಡ್ತಾ ಇದ್ರು. ಅವರು ಅವ್ರ ಕೈಯಲ್ಲಿ ಏನು ಮಾಡಕ್ಕಾಗ್ಲಿಲ್ಲ. ಅವ್ರು ಅಮೌಂಟ್ ಇಲ್ಲಿ ಯಾರ ಹತ್ರ ಕೊಟ್ಟಿದಾರೋ ಏನೋ ಗೊತ್ತಿಲ್ಲ. ಸದ್ಯ ಆಸ್ತಿ ಕಾರ್ಡ್ ಮಾತ್ರ ಅವ್ರ ಹತ್ರ ಇತ್ತು, ಅದು ಮಾತ್ರ ವಾಪಸ್ ಕೊಟ್ರು ಅವರು. ಆಯ್ತು, ಒಂದ್ ಕೆಲಸ ಮಾಡಿ, RC DL ಮತ್ತೆ ಅವ್ರದ್ದು ಯಾರು ಅಂಬಾ ಬಜಾಜ್ ಶೋರೂಮ್ ಮ್ಯಾನೇಜರ್ ಯಾರಿದಾರೆ ಅವ್ರದ್ದು ಮೊಬೈಲ್ ನಂಬರು ನನಗೆ ವಾಟ್ಸಪ್ ಮಾಡಿಬಿಟ್ಟು ನಾಳೆ ಒಂದು 12 ಗಂಟೆಗೆ ಕಾಲ್ ಮಾಡಿ ನನಗೆ. ಓಕೆ ಸರ್, ಓಕೆ. ಸರಿನಾ? ನಿಮ್ಮ ಹೆಸರು ಶ್ಯಾಮ್ ಅಲ್ಲ? ಶ್ಯಾಮ್ ಕುಮಾರ್. ಶ್ಯಾಮ್ ಕುಮಾರ್ ಅಣ್ಣ. ಸರಿ, ನೀವು ಯಾವ್ದಾದ್ರು ಸಂಘಟನೆಯಲ್ಲಿ ಇದ್ದೀರಾ? ಇದು ಪೀಸ್ ಈ ಮೆಂಬರ್ಶಿಪ್ ಇಲ್ಲ, ಪೀಸ್ ಆಟೋದಲ್ಲಿ ಇದ್ದೀನಿ ಸರ್. ಪೀಸ್ ಆಟೋದಲ್ಲಿ ಇದ್ದೀರಾ? ಸರಿ, ಇದು ನನ್ನ ನಂಬರ್ ನಿಮ್ಗೆ ಸಿಕ್ಕಿದ್ದು ನಮ್ಮ ಒಬ್ರು ಸ್ನೇಹಿತರೊಬ್ರು ಕೊಟ್ರ ನಾವು, ವಿನಯ್ ಅಂತ. ಓಕೆ, ಅವ್ರೇನಾದ್ರು ನಮ್ಮ ಸಂಘಟನೆಯಲ್ಲಿ ಇದ್ದಾರಾ? ಅವರು ಚಂದಾಪುರ ಅಂಬೇಡ್ಕರ್ ಚಾಲಕ ಸಂಘಟನೆಯಲ್ಲಿ ಇದ್ದಾರೆ. ಅಂದ್ರೆ 2 ಸಂಘಟನೆ ಇದೆ ಅಂಬೇಡ್ಕರ್ದು. ಒಂದು ಕರ್ನಾಟಕ ಅಂಬೇಡ್ಕರ್ ಚಾಲಕರ ಸಂಘಟನೆ ಅಂತ ನಮ್ಮ ಮಿತ್ರ ಸಂಘಟನೆ ರಾಜು ಅಣ್ಣ ಅಂತ ಅವರು ಅಧ್ಯಕ್ಷರು. ಇನ್ನೊಂದು ನಮ್ಮ ಸಂಘಟನೆ ಬಂದು ಜೈ ಭೀಮ್ ಅಂಬೇಡ್ಕರ್ ಚಾಲಕರ ಸಂಘಟನೆ. ಸೊ ಸರಿ, ಆಯ್ತು, ಇರ್ಲಿ ಸರ್. ನೋಡಿ ಅಣ್ಣ, ಇಲ್ಲಿ ಚಾಲಕರು ಯಾರೇ ಮಾಡ್ಲಿ ನಮ್ಗೆ ಸಂಘಟನೆ ಮುಖ್ಯ ಅಲ್ಲ. ನಮ್ಗೆ ಚಾಲಕರಿಗೆ ತೊಂದರೆ ಆಗ್ಬಾರ್ದು. ಒಂದು ವೇಳೆ ನಮ್ಮ ಚಾಲಕರು ಬೇರೆ ಸಂಘಟನೆಯವರು ಕಾಲ್ ಮಾಡ್ತಾ ಇರ್ತಾರೆ. ಹೌದು. ಸೊ ತೊಂದರೆ ಇಲ್ಲ, ಬಟ್ ನಮ್ಗೆ ಏನಂದ್ರೆ ಯಾರೇ ಇರ್ಲಿ ಚಾಲಕರಿಗೆ ಅನ್ಯಾಯ ಆಗ್ಬಾರ್ದು ಅನ್ನೋದೇ ನಮ್ಮ ಉದ್ದೇಶ. ಆಯ್ತಾ? ಇದು ನಾನು ಸರಿ ಮಾಡಿ ಕೊಡ್ತೀನಿ. ಜೊತೆಗೆ ಒಂದೇ ಒಂದು ಡೌಟ್ ಏನಂದ್ರೆ, ನೀವೇನಾದ್ರೂ ಪೀಸ್ ಆಟೋ ಕಡೆಯಿಂದ ಏನಾದ್ರು ಅದು ಅಧ್ಯಕ್ಷರು ಇದಾರಲ್ಲ ರಘು ಅಣ್ಣ ಅವರು, ಹೌದು, ಅವ್ರಿಗೇನಾದ್ರು ಕಾಂಟ್ಯಾಕ್ಟ್ ಮಾಡಿದ್ರಾ? ಇಲ್ಲ ಸರ್, ಇಲ್ಲ. ಓಕೆ ಓಕೆ ಓಕೆ. ಅಂದ್ರೆ ನಿಮ್ಮ ಸಂಘಟನೆಯಲ್ಲಿ ಯಾರಿಗೂ ಹೇಳಿಲ್ಲ ನೀವು? ಇಲ್ಲ, ಏನು ಹೇಳಿಲ್ಲ. ಓಕೆ ಓಕೆ ಓಕೆ. ಸರಿ, ಆಯ್ತು, ತೊಂದರೆ ಇಲ್ಲ. ಇದ್ರ ಬಗ್ಗೆ ಈ ಸಮಸ್ಯೆನ ಬಗೆಹರಿಸೋಣ, ತೊಂದರೆ ಇಲ್ಲ, ತಲೆ ಕೆಡಿಸ್ಕೋಬೇಡಿ. ಬಟ್ ಏನಂದ್ರೆ ಒಂದು ಬೇಜಾರು, 20,000 ಹೋಯ್ತಲ್ಲ ನಿಮ್ದು. ಅವ್ರಿದ್ರೆ ಏನು ಮಾಡಿಸ್ಕೊಡ್ತಾ ಇದ್ರಣ್ಣ. ಅವ್ರು ತಪ್ಪೇನು ಹೇಳಕ್ ಹುಷಾರ್ ಇರ್ಲಿಲ್ಲ ಅವ್ರಿಗೆ ಸ್ವಲ್ಪ. ಆಗಲ್ಲ. ಅದೇ ಇನ್ನೊಂದು ಏನ್ ಗೊತ್ತಾ, ಈ ಅಂಬಾ ಬಜಾಜ್ ಶೋರೂಮ್ ಅವ್ರು ಏನಿದ್ದಾರೆ, ಅವರು ಪರ್ಮಿಟ್ ಹಾಕೊಡ್ತೀನಿ ಅಂತ ವಹಿಸ್ಕೊಂಡ್ಮೇಲೆ ಅವರೇ ಹಾಕೊಟ್ಟಿದ್ರೆ ನಿಮ್ಗೆ 20,000 ಉಳಿತಾ ಇತ್ತು. ನೀವು ಎತ್ಕೊಂಡು ಕೊಡ್ತಾ ಇದ್ರ, ಅಲ್ಲಿ ಇಲ್ಲ ತಾನೆ? ಹೌದು. ಮತ್ತೆ 20,000 ಉಳಿತಾ ಇತ್ತಲ್ಲ. ಸರಿ, ನಾನು ಅದು ಈ ಡಿಪಾರ್ಟ್ಮೆಂಟ್ ಗೆ ಫಸ್ಟ್ ಟೈಮ್ ಬರ್ತಾ ಇರೋದಲ್ಲ, ಇದ್ರ ಬಗ್ಗೆ ಗೊತ್ತಿರ್ಲಿಲ್ಲ. ಏನ್ ಮಾಡಬೇಕು ಅಂತ ಗೊತ್ತಿಲ್ಲ. ಇಲ್ಲಿ ನಮ್ಮ ಏರಿಯಾ ಸ್ವಲ್ಪ ರೂರಲ್ ಏರಿಯಾ ತರ ಇದ್ರೆ ಒಬ್ರು ಹೇಳಿದ್ರು ಶೋರೂಮ್ ಅಲ್ಲೇ ಹೋಗಿ ವಿಚಾರಿಸಿ ಅಂತ. ಅಲ್ಲಿ ಹೋದ್ರೆ ಬೇರೆ ಕಡೆ ವಿಚಾರಿಸಿದ್ರೆ ಗ್ಯಾರಂಟಿ ಕೊಡಕ್ಕೆಲ್ಲ ಜನ ಬೇಕಾಗಿತ್ತು. ಹೌದು 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 ಹೌದು. ಇಲ್ಲಿ ಹೋದ್ರೆ ನಮ್ದು ಮನೆ ಕರೆಂಟ್ ಬಿಲ್ ಇದ್ರೆ ಆಗ್ತಾ ಇತ್ತು. ಸರಿ ಸರಿ, ಇಲ್ಲ ಇಲ್ಲ, ತೊಂದರೆ ಇಲ್ಲ. ನಿಮ್ಗೆ ಆಗಿರೋ ತೊಂದರೆಗೆ ಅದು ಪರಿಹಾರ ಮಾಡ್ಬೋದು. ಬಟ್ ಏನಂದ್ರೆ ಅದು ಅಮೌಂಟ್ ಹೋಯ್ತಲ್ಲ ಅಂತ ಒಂದು ಬೇಜಾರು ಅಷ್ಟೇ. ಹೌದು. ಸರಿ, ಆಯ್ತು. ನೀವು ನನಗೆ ಅದು ಶೇರ್ ಮಾಡಿರಿ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ. ಓಕೆ ಓಕೆ. ಅವ್ರ ನಂಬರ್ ಶೇರ್ ಮಾಡಿ. ನನಗೆ ನಾಳೆ ಒಂದು 12 ಗಂಟೆಗೆ ಕಾಲ್ ಮಾಡಿದ್ರೆ ಅವ್ರ ಹತ್ರ ನಾನು ಮಾತಾಡ್ತೀನಿ. ಕಾನ್ಫರೆನ್ಸ್ ಕಾಲ್ ನಿಮ್ಮ ಮುಂದೆನೇ ಮಾತಾಡ್ತೀನಿ. ನೋಡೋಣ ಅದಕ್ಕೆ ಏನು ಉತ್ತರ ಕೊಡ್ತಾರೆ ಅಂತ ನೋಡೋಣ. ಆಮೇಲೆ ಅವ್ರೇನಾದ್ರು ಪರ್ಮಿಟ್ ಹಾಕೊಡಲ್ಲ ಹಂಗೆ ಹಿಂಗೆ ಅಂದ್ರೆ ಅದಕ್ಕೆ ಏನು ಸ್ಟೆಪ್ ತಗೋಬೇಕು ಅದನ್ನ ನಾನು ಹೇಳ್ತೀನಿ. ಓಕೆ ಸರ್. ಸರಿನಾ? ಓಕೆ ಓಕೆ ಅಣ್ಣ. ಓಕೆ, ನಮಸ್ತೆ ನಮಸ್ತೆ.